ಪಕ್ಷ ಟಿಕೆಟ್ ನೀಡಿದ್ರು ಅಲ್ಲದೆ ವಿಧಾನಸಭೆಯಲ್ಲಿ ಸೋತ ನಂತರ ಅವರನ್ನ MLC ಕೂಡ ಮಾಡಿದ್ರು. ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟರು ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಸೇರಿ ಮೋದಿ ಹೆಸರು ಹೇಳಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವರಿಗೆ ಬದ್ಧತೆ ಇಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣಕ್ಕೆ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಂಚಮಸಾಲಿ ಹೋರಾಟದಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡು ಹೋರಾಟ ಮಾಡಿದವಳು. ಆದರೆ ಜಗದೀಶ್ ಶೆಟ್ಟರ್ ಈ ಮೀಸಲಾತಿ ಕ್ಯಾಬಿನೆಟ್ನಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ನಾನು ಈ ಬಾರಿಯ ಈ ಎಲೆಕ್ಷನ್ನಲ್ಲಿ ಅವರ ವಿರುದ್ಧ ಮತಯಾಚನೆ ಮಾಡಲಿದ್ದೇನೆ ಅಂತ ಹೇಳಿದರು. ಸುದ್ದಿ ರಣತಂತ್ರ ಅಂತ ಹೇಳೋದಿಲ್ಲ. ನಮ್ಮ ಪಕ್ಷದ ಏನು ಗ್ಯಾರಂಟಿಗಳಿದ್ದಾವೆ, ನಮ್ಮ ಪಕ್ಷ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿ ಕೆಲಸ ಇದೆ, ಕೊಟ್ಟ ಮಾತನ್ನು ಯಾವ ರೀತಿ ಉಳಿಸ್ಕೊಂಡಿದ್ದೀವಿ, ಈ ಎಲ್ಲ ವಿಚಾರವನ್ನು ತೆಗೆದುಕೊಂಡು ನಾವು ಮತದಾರರ ಎದುರುಗಡೆ ಹೋಗ್ತಾ ಇದ್ದೀವಿ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಭೂತಪೂರ್ಣವಾದಂಥ ಒಂದು ಸಮಾಧಾನಕರ ಒಂದು ರಿಸಲ್ಟ್ ಬರೋ ರೀತಿ ಜನ ಇದ್ದಾರೆ. ಸರಿ, ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ವಿಧಾನಸಭೆ ಚುನಾವಣೆಯಲ್ಲಿ. ಅದೇ ರೀತಿ ಲೋಕಸಭೆಯಲ್ಲಿ BJPಯಿಂದ ತಮ್ಮ ಸುಪುತ್ರನ ವಿರುದ್ಧ ಸ್ಪರ್ಧಿಸ್ತಾರೆ. ಅದ್ರ ಬಗ್ಗೆ ನೋಡಿ, ಯಾವುದೇ ರಾಜಕಾರಣಿ ಒಂದು ಬದ್ಧತೆ ಇರಬೇಕು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ನಾವು ಜನರ ಎದುರುಗಡೆ ಮುಖ ಎತ್ತಿ ಹೋಗಬೇಕು, ಒಂದು ಸ್ವಾಭಿಮಾನ ಆತ್ಮವಿಶ್ವಾಸದಿಂದ ಹೋಗಬೇಕಾಗತ್ತೆ. ನಾವು ಯಾರೂ ಅವ್ರನ್ನ ಕರೆದೇ ಇರಲಿಲ್ಲ. BJP ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಸೇರಿಕೊಂಡ್ರು. ಕರೆದು ಮರ್ಯಾದೆಯಿಂದ ಟಿಕೆಟ್ ಕೊಟ್ವಿ. 48,000ದಿಂದ ಸೋತರು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸೋತಿದ್ದಾರೆ, ಅವರಿಗೆ ಒಂದು ಮರ್ಯಾದೆ ಕೊಡೋಣ ಅಂತ MLC ಕೂಡ ಮಾಡಿದ್ವಿ. ಅನ್ಯಾಯ ಮಾಡಿದೆ ಅಂತ ಹೇಳಿ 100 ಸರಿ ಭಾಷಣ ಮಾಡಿ BJP ಸೋಲ್ಲೇಬೇಕು, ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ಹೇಳ್ದಂಥವ್ರು ದಿಢೀರಂತ ಈಗ BJP ಕಡೆ ಹೋಗಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಾನು ಎಲ್ಲೋ ಒಂದು ಬದ್ಧತೆಯ ಕೊರತೆ ಶೆಟ್ಟರ್ ಅವರಲ್ಲಿ ಕಾಣುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪಂಚಮಸಾಲಿ ಸಮುದಾಯವನ್ನು ಸೆಳೆಯಬೇಕಂತ ಸಾಕಷ್ಟು ಪ್ರಯತ್ನಗಳು ಜಗದೀಶ್ ಶೆಟ್ಟರ್ ಮಾಡ್ತಾ ಇದ್ದಾರೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಪಂಚಮಸಾಲಿಯ ಹೋರಾಟದಲ್ಲಿ 2A ಮೀಸಲಾತಿಯನ್ನು ಕೊಡಿಸುವಂಥ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ನಾವು ವಹಿಸಿದ್ದೀವಿ. ಇನ್ನೂ ನಮಗೆ ಹೋರಾಟಕ್ಕೆ ಒಂದು ನಿಖರವಾದಂಥ ರಿಸಲ್ಟ್ ಇನ್ನೂ ಸಿಕ್ಕಲಿಲ್ಲ. ಇಂಥ ಹೊತ್ತಿನಲ್ಲೇ ಕ್ಯಾಬಿನೆಟ್ನಲ್ಲಿ ಪಂಚಮಸಾಲಿಗರಿಗೆ ಮೀಸಲಾತಿಯನ್ನು ಕೊಡಬಾರ್ದು ಅನ್ನುವಂಥ ಒಂದು ವಾದವನ್ನು ಶೆಟ್ಟರ್ ಅವರು ಮಂಡಿಸಿದರು ಅಂತ ಹೇಳಿ, ಇದು ನಾನು ಹೇಳ್ತಾ ಇಲ್ಲ. ನಾನು ಕೂಡ ಸುಮಾರು ವರ್ಷದಿಂದ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, TV9ನಲ್ಲಿ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ನೋಡಿದೆ ಮೊನ್ನೆ. ಸೊ ಇಂಥವರು ಈಗ ಮತಗಳನ್ನು ಸೆಳೆಯಲಿಕ್ಕೆ ಈ ರೀತಿ ಆ ರೀತಿ ಮಾಡೋದು ಮತ್ತೆ ಬದ್ಧತೆಗೆ ಬರುತ್ತೆ ಪ್ರಶ್ನೆ. ಫಲಿತಾಂಶ